ಯಾಕಮ್ಮ ನಾನು ಹಿಡ್ಕೊಂಡಿಲ್ಲ? ಹೌದು, ಇತ್ತೀಚೆಗೆ ನನಗೆ ಇವನ್ನ ಕಂಡ್ರೆ ಸಿಟ್ಟು ಬರ್ತಾ ಇದೆ. ಸಾಯಿಸ್ಬೇಕು ಅನ್ಸುತ್ತೆ. ಅಂದ್ರೆ ನಾನ್ ನನ್ನ ಮಗನ ಸಾಯಿಸ್ಬಿಡ್ತೀನಾ? ಅಮ್ಮ ನನ್ನ ಕಡೆ ನೋಡಮ್ಮ. ಇಲ್ಲ, ನಾನು ಇವನಿಂದ ದೂರ ಇರಬೇಕು. ದೂರ ಇರಲೇಬೇಕು. ಇಲ್ಲ ಅಂದ್ರೆ ನನ್ನ ಮಗನಿಗೆ ಉಳಿಗಾಲ ಇಲ್ಲ. ಅಮ್ಮ ಅಮ್ಮ ನಿಂಕೋ ಅಮ್ಮ. ನೋಡು, ನನ್ನ ಹಿಂದೆ ಬರಬೇಡ. ನಾನು ಹೇಳ್ತಾ ಇದ್ದೀನಿ ತಾನೆ. ಅಮ್ಮ ನಾನು ಬರ್ತೀನಿ. ಬರಬೇಡ ಅಂದ್ರೆ ಬರಬಾರ್ದು. ಹೀಗೆ ಹಠ ಮಾಡ್ತಿದ್ರೆ ಒದೆ ತಿಂತೀಯಾ? ಅಮ್ಮ 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 ಬಾಗ್ಲು ತಗ್ಗಿ ಅಮ್ಮ. ಅಮ್ಮ ಪ್ಲೀಸ್ ಬಾಗ್ಲು ತಗ್ಗಿ ಅಮ್ಮ. ಮಲ್ಕೋ. ಗುಡ್ ನೈಟ್. ಇವತ್ತು ಒಂದ್ ಸ್ವಲ್ಪ ವ್ಯತ್ಯಾಸ ಆಗಿದ್ರು ಸೇವಂತಿಗೆ ಎಲ್ಲ ಸತ್ಯನೂ ಗೊತ್ತಾಗ್ಬಿಡ್ತಿತ್ತು. ಇವನನ್ನ ಆಟ ಆಡಿಸ್ತಾ ಇರೋದು ಈ ಮಾಟುಗಾತಿನಿ ಅನ್ನೋ ಮಾಹಿತಿ ಏನಾದ್ರೂ ಅವಳಿಗೆ ಗೊತ್ತಾಗಿದ್ರೆ ಇಷ್ಟು ದಿನದ ನನ್ನ ಪೂಜೆ ಪುರಸ್ಕಾರ ಒಂದಷ್ಟು ಶಕ್ತಿಯ ಆವಾಹನೆ ಎಲ್ಲ ವ್ಯರ್ಥ ಆಗಿ ಅಖಂಡ ಶಕ್ತಿ ನನ್ನ ಕೈ ತಪ್ಪು ಹೋಗ್ತಿತ್ತು. ಬಚಾವಾದೆ. ಹೊರಟೋಗು ಕಂದ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಪ್ಲೀಸ್ ಬಾಗ್ಲು ತಗ್ಗಿ ಅಮ್ಮ. ಅಮ್ಮ ನಾನು ನಿನ್ ಬೇಕು ಬಾಗ್ಲು ತಗ್ಗಿ ಅಮ್ಮ. ಇದ್ಯಾವ ಪರೀಕ್ಷೆ, ಇದ್ಯಾವ ಶಿಕ್ಷೆ? ಸಾಕಿ ಸಲಹ ಬೇಕಾದ ಕೈಗಳಿಗೆ ಅವನನ್ನ ಕೊಲ್ಬೇಕು ಅಂತ ಯಾಕೆ ಅನ್ನಿಸ್ತಾ ಇದೆ? ಮಗುನ ಪ್ರೀತಿಯಿಂದ ಎತ್ತಾಡಿಸ್ಬೇಕಾದ ಮಡ್ಲು ನನ್ ಮಗುವಿನ ಪಾಲಿಗೆ ಪ್ರತ್ಯಕೋಪ ಆಗ್ತಾ ಇದೆ. ಅಮ್ಮ ಬಾಗ್ಲು ತಗ್ಗಿ ಅಮ್ಮ. ಅಮ್ಮ ನಾನು ನಿನ್ ಬೇಕು ಬಾಗ್ಲು ತಗ್ಗಿ ಅಮ್ಮ. ಅಯ್ಯೋ ಕಂದ, ನಾನೇನಾದ್ರೂ ಬಾಗಿಲು ತೆಗೆದ್ರೆ ಅದು ನಿನ್ ಪಾಲಿಗೆ ಮೃತ್ಯು ಬಾಗ್ಲಾಗುತ್ತೆ ಕಣೋ. ಅಮ್ಮ ಅರ್ಥ ಮಾಡ್ಕೋ. ಹಂಗಂದ್ರೆ ಏನಮ್ಮ? ಹೇಳಮ್ಮ. ನೋಡು, ನಾನ್ ಬಾಗಿಲು ತೆಗಿಯೋದಿಲ್ಲ. ಸುಮ್ನೆ ಹೋಗು ಅಂದೆ. ನಿನ್ ಬಾಗ್ಲು ತಗ್ಗಿ, ನಾನು ಎಲ್ಲಿಗೂ ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ. ನನ್ ಮೇಲೆ ಪ್ರೀತಿನೇ ಇಲ್ವಾ ಅಮ್ಮ?